ನಾಡಿನ ವೀರಶೈವ ಮಠಗಳು ಶಿಕ್ಷಣ, ಸಂಸ್ಕಾರ, ಧರ್ಮದ ಹಾದಿಯಲ್ಲಿ ನಡೆಯುವಂತೆ ಮಾರ್ಗದರ್ಶನದ ಜೊತೆಗೆ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಿದ್ದು, ಶ್ರೀಮಠವು ಭಕ್ತರಿಗಾಗಿ ಸಾಮೂಹಿಕ ವಿವಾಹಗಳಂತಹ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಮೂಲಕ ಕುಟುಂಬದಲ್ಲಿ ನೆಮ್ಮದಿ ಕಾಣುವಂತೆ ನೋಡಿಕೊಳ್ಳುತ್ತಿದೆ ಎಂದು ಬೃಹನ್ಮಠದ ದೇವರ ಭೂಪರ ಅಮರೇಶ್ವರ ಶ್ರೀ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ತಿಳಿಸಿದರು. ತಾಲೂಕಿನ ಉಟಕನೂರು ಗ್ರಾಮದ ಶ್ರೀ ಅಡವಿಸಿದ್ದೇಶ್ವರ ಮಠದಲ್ಲಿ ಉಟಕನೂರು ಮಠದ ಶ್ರೀಗಳಾದ ಶ್ರೀ ಮರಿಬಸವರಾಜ ದೇವರ ಪಟ್ಟಾಧಿಕಾರ ಅಂಗವಾಗಿ ನಡೆದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ 71 ಜೋಡಿಗಳನ್ನು ಆಶೀರ್ವದಿಸಿ ಮಾತನಾಡಿದರು. ಉಟಕನೂರಿನ ಶ್ರೀ ಅಡವಿಸಿದ್ದೇಶ್ವರ ಪುಣ್ಯಕ್ಷೇತ್ರದಲ್ಲಿ ನಡೆಯುತ್ತಿರುವ ಉಚಿತ ಸರ್ವಧರ್ಮದವರ ಸಾಮೂಹಿಕ ವಿವಾಹದಲ್ಲಿ ವಿವಾಹವಾಗುತ್ತಿರುವವರು ಪುಣ್ಯವಂತರಾಗಿದ್ದು, ನಾಡಿನ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಮದುವೆಯಾಗುತ್ತಿರುವ ದಂಪತಿಗಳ ಜೀವನವು ಸುಖಮಯವಾಗಿರುತ್ತದೆ. ಸಾಮೂಹಿಕ ವಿವಾಹಗಳು ಆದರ್ಶವಂತ ವಿವಾಹಗಳಾಗಿದ್ದು, ದುಂದುವೆಚ್ಚವಿಲ್ಲದಂತೆ ಸರಳವಾಗಿ ವಿವಾಹವಾಗುವುದರಿಂದ ಕುಟುಂಬಗಳು ಆರ್ಥಿಕ ಹೊರೆಯಿಂದ ಮುಕ್ತವಾಗುತ್ತವೆ. ನೂತನ ದಂಪತಿಗಳು ಆದರ್ಶ ಜೀವನ ನಡೆಸಿ ಮಿತ ಸಂತಸವನ್ನು ಹೊಂದಿ ತಮ್ಮ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರವನ್ನು ನೀಡಿ ಸಮಾಜದಲ್ಲಿ ಆದರ್ಶವಾಗಿ ಬಾಳುವಂತೆ ನೋಡಿಕೊಳ್ಳಿ ಎಂದರು. ಮಲ್ಲಿಕಾರ್ಜುನ ಗೌಡ ಅಧ್ಯಕ್ಷರು, ಉಚ್ಚಿಬಿಟ್ಟೇಶ್ವರ. ಮಲ್ಲಿಕಾರ್ಜುನ ಗೌಡ ಅಧ್ಯಕ್ಷರು, ಉಚ್ಚಿಬಿಟ್ಟೇಶ್ವರ. ನಿರ್ಪದಪ್ಪ ವಕೀಲರು, ಸಿದ್ದನವರು, ಇವರನ್ನು ಕೂಡ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ರುದ್ರಪ್ಪ ಅಂಗಡಿ ರಾಯಚೂರು, ಇವರನ್ನು ಕೂಡ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತೇನೆ. ದಾನನಗೌಡ ಸಿರಿವಾರ್, ಇವರನ್ನು ಕೂಡ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತೇನೆ. ಹೃದಯದಿಂದ ಸ್ವಾಗತ. ಹಿಂದೆ ಅಧಿಕಾರವಾಗದೆ ಅವರ ಸೇವೆ ಉಟಕನೂರು ಮಠಕ್ಕೆ ಶ್ಲಾಘನೀಯವಾದದ್ದು. ಜೋರಾದ ಚಪ್ಪಾಳೆ ಬರಬೇಕು. ಸ್ವಾಮಿಗಳಾಗ್ತಿದ್ರು ಎಲ್ಲರೂ. ಆದರೆ ಮಠಕ್ಕೆ ಸೇವೆ ಸಲ್ಲಿಸಿ ದುಡಿದು ತನು ಮನ ದೇವಿ ಸಲ್ಲಿಸಿ ಮಾನವಿ ತಾಲೂಕಿಗೆ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಉತ್ತುಂಗಕ್ಕೆ ಏರಿಸಿದಂತ ಉಟಕನೂರು ಮಠ ಅದು ಕೀರ್ತಿ ಬಸವಲಿಂಗ ಸ್ವಾಮಿಗಳಿಗೆ ಸಲ್ತಾ ಇದೆ. ಇವತ್ತ 71 ಮದುವೆ ಆಗಿದೆ. 71 ಅಂದ್ರೆ 7,10,00,000 ಹುಡುಗನವರು ಮಠ ಉಳಿಸಲ್ಲ. ಒಂದು ಮದುವೆ ಮಾಡಬೇಕು, ಸರಳತೆಯಿಂದ ಮದುವೆ ಮಾಡಬೇಕಂದ್ರೆ 10 ಲಕ್ಷ ಬೇಕು. ಯಾರ್ಯಾರು ಅಂತ 7,10,00,000 ಉಳಿಸಿದ ಕೀರ್ತಿ ಯಾರಿಗೆ ಸಲ್ತದಂದ್ರೆ ಇದು ಹುಡುಗನೂರು ಮಠಕ್ಕೆ ಸಲ್ತದ. ಭಕ್ತರಿಗೆ ಸಲ್ಲುವಂತ ಸಾಲ ಸೂಲ ಮಾಡಿ ಬಡ್ಡಿ ತಂದು ಹೊಲ ಒತ್ತೆ ಹಾಕಿ ಹೊಲ ರಿಜಿಸ್ಟರ್ ಮಾಡಿ ಬಂಧು ಬಳಗದಲ್ಲಿ ಸಾಲ ತಂದು ಮದುವೆಗಳು ಮಾಡ್ತೀವಿ. ಎದಕ್ ಬೇಕು? ಅದ್ದೂರಿ ಮದುವೆನೇ ಸರಳ ಸಾಮೂಹಿಕ ಮದುವೆನೇ. ಅಲ್ಲೇನೋ ಬಂಗಾರ ಅಕ್ಷತೆ ಆಗ್ತಾರೆ, ಇಲ್ಲಿನ ಅದೇ ಅಕ್ಷತೆ ಆಗ್ತಾರೆ, ಅದೇ ಮಾಂಗಲ್ಯ. ಎಲ್ಲ ಸ್ವಾಮಿಗಳ ನೇತೃತ್ವದಲ್ಲಿ ನಿಮ್ಮ ಸಾಮೂಹಿಕ ವಿವಾಹದಲ್ಲ, ಜೋರಾದ ಚಪ್ಪಾಳೆ ಬರಬೇಕು. ನಿಮ್ಮ ಸ್ವಾಮಿಗಳಿಗೆ ಒಬ್ಬರು ಸ್ವಾಮಿಗಳು ಸಿಗಂಗಿಲ್ಲ. ಒಬ್ಬರು ಸ್ವಾಮಿಗಳ ಕಲಿಸ್ಬೇಕಂದ್ರೆ ಬಹಳ ತಿಂಗಳ ಅಂತಹ ಘನವೆತ್ತ ವೇದಿಕೆ ಮೇಲೆ ರಾಜಕಾರಣಿಗಳು, ಮಠಾಧೀಶರು ಎಲ್ಲರ ಸಮ್ಮುಖದಲ್ಲಿ ನಿಮ್ಮ ಮದುವೆಯಾಗಿದೆ. ನಿಮ್ಮ ಮದುವೆ 100 ಕಾಲ ಆಯುರಾರೋಗ್ಯ ಭಾಗ್ಯ ಸಕಲ ಐಶ್ವರ್ಯಗಳು. ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್.ಎಸ್. ಬೋಸರಾಜು ಮಾತನಾಡಿ, ಶ್ರೀಮಠವು 556 ಶಾಖಾ ಮಠಗಳನ್ನು ಹೊಂದಿದ್ದು, ಶ್ರೀಮಠದ ಭಕ್ತರಿಗಾಗಿ 71 ಜೋಡಿ ಸಾಮೂಹಿಕ ವಿವಾಹವನ್ನು ಶ್ರೀಗಳು ಹಮ್ಮಿಕೊಂಡಿದ್ದಾರೆ. ದಂಪತಿಗಳು ಆದರ್ಶ ದಾಂಪತ್ಯ ನಡೆಸಿ ಜೀವನದಲ್ಲಿ ಸುಖ ನೆಮ್ಮದಿಯನ್ನು ಪಡೆಯುವಂತೆ ತಿಳಿಸಿದರು. ರವಿ ಬೋಸರಾಜ್ ಸಾಹೇಬರಿಗೆ ನೂತನ ಗುರುಪಟ್ಟಾಧಿಕಾರ ಸ್ವೀಕರಿಸಿರ್ತಕ್ಕಂಥ ಶ್ರೀ ಶಟಸ್ಥಲ ಬ್ರಹ್ಮ ಶ್ರೀ ಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಂದ ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ.
ತಮ್ಮಲ್ಲಿ ವಿನಂತಿಸಿಕೊಂಡು ಸಾಮಾನ್ಯಗಳು ಮಾಡೋದ್ರ ಮುಖಾಂತರ ಈ ದುರ್ವ್ಯವಸ್ಥೆಯನ್ನು ಕಾರ್ಯ ಮಾಡಿ ಅವರ ಕುಟುಂಬಗಳಿಗೆ ಆರ್ಥಿಕವಾಗಿ ಅನುಕೂಲವಾದಂಥ ಒಂದು ಕಾರ್ಯಕ್ರಮವನ್ನು ಮಠಾಧೀಶರು ಅನೇಕ ಸಂಘ ಸಂಸ್ಥೆಗಳು ಪ್ರತಿನಿತ್ಯ ಮಾಡತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆ ದಿಶೆಯಲ್ಲಿ ಇವತ್ತು ನಮ್ಮ ಬಾದಾಮಿ ಪ್ರಸಂಗಗಳು ಅವರ ಕುಟುಂಬದವರು ಇವತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ತಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ಸಹಿತ ಆ ದೇವರು ಆ ಪೂಜೆಗಳು ಅವರ ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ 71 ಜೋಡಿ ದಂಪತಿಗಳಿಗೆ ಅಗತ್ಯವಾದ ತಾಳಿ ಸೇರಿದಂತೆ ವಸ್ತ್ರಗಳನ್ನು ಸಿಂಧನೂರಿನ ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದರ್ಲಿ ಅವರು ತಮ್ಮ ಫೌಂಡೇಶನ್ ವತಿಯಿಂದ ವಿತರಿಸಿದರು. ದೇವದುರ್ಗ ಶಿಕಾರಿ ಮಠದ ಶ್ರೀ ಕಪಿಲ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಮರಿಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಶಾಸಕರಾದ ಹಂಪಯ್ಯ ನಾಯಕ್, ಮಸ್ಕಿ ಶಾಸಕರಾದ ಬಸನಗೌಡ ತುರ್ವಿಹಾಳ್, ಮಾಜಿ ಶಾಸಕರಾದ ಬಸನಗೌಡ ಬ್ಯಾಗವಟ್, ರಾಜ ವೆಂಕಟಪ್ಪ ನಾಯಕ, ಎನ್ಎಸ್ ರವಿ ಬೋಸರಾಜ್, ಶರಣಯ್ಯ ನಾಯಕ ಗುಡದಿನ್ನಿ, ತಿಪ್ಪಣ್ಣ ಬಾಗಲವಾಡ, ಡಾಕ್ಟರ್ ಬಸವರಾಜಪ್ಪ, ಮಲ್ಲಿಕಾರ್ಜುನ ಪೋತ್ನಾಳ್, ದೊಡ್ಡ ಬಸಪ್ಪಗೌಡ ಭೋಗಾವತಿ ಸೇರಿದಂತೆ ಇನ್ನಿತರರು ಇದ್ದರು.